ಇಲ್ಲಿ ಹೊಸ ಮನೆ ಕಟ್ಟಿಸ್ತಾ ಇದೀವಿ. ಅದ್ರದ್ದು ಆಯ ಪೂಜೆ ಇದೆ. ಕೊಡ್ ಬನ್ನಿ ಅಮ್ಮ, ಟೈಮ್ ಆಯ್ತು. ಹೇಳ್ಬೇಕಂತೆ ಬೇಗ ಮನೆ ಆಗ್ಲಿ ಅಂತ. ಇವನೇ ಪೃಥ್ವಿ ಅಂತ, ಕೋಳಿ ಪಕ್ಕ ಅಂತ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು DS ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ರೆ ಹೊಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಮ್ಮೂರಲ್ಲಿ ಹೊಸ ಮನೆ ಕಟ್ಟಿಸ್ತಾ ಇದ್ದೀವಿ. ಅದ್ರದ್ದು ಆಯ ಪೂಜೆ ಇದೆ, ಸೊ ಅದಕ್ಕೆಲ್ಲ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಆಯ ಪೂಜೆನ ಯಾವ ರೀತಿ ಮಾಡ್ತೀವಿ ಅನ್ನೋದೆಲ್ಲ ಈ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಈಗ ನಾವೆಲ್ಲ ಕಾರಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪನ ಜೊತೆ ಬೈಸ್ಕೊಂಡು ಇನ್ನು ಎಷ್ಟು ಟೈಮ್ ಆದ್ರೂ ಇನ್ನೂ ಹೋಗಿಲ್ಲ ಅಂತ ನಮ್ಮ ಅಪ್ಪ ಬೈತಾ ಇದ್ರು. ಸೊ ಈಗ ಬೈಸ್ಕೊಂಡು ಎಲ್ಲ ಹೋಗ್ತಾ ಇದ್ವಿ. ಮುಂದೆ ಕಾರ್ ಓಡಿಸ್ತಾ ಇರೋದು. ಅಲ್ಲಿ ನಮ್ಮಮ್ಮ ನೋಡಿ ಹೆಂಗ್ ಬರ್ತವ್ರೆ, ಬೈತಾರೆ ಅಂತ ನಮ್ಮಪ್ಪ. ಕೊಡ್ ಬನ್ನಿ ಅಮ್ಮ, ಟೈಮ್ ಆಯ್ತು. ಹಾಗೆ ಮನೆ ಹತ್ರ ಹೋಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ನಾವು ಹೋಗುವಷ್ಟರಲ್ಲಿ ಪೂಜಾರರು ಕೂಡ ಬಂದಿದ್ರು. ಹಾಯ್ ನಂದಿತಾ. ओम शुभे शोभने मुहूर्ते प्रमणः कृतिपराराधे श्वेतवराह कल्पे वैवस्वतमन्वन्तरे कलिगे प्रथमपादे जम्बूद्वीपे भारतवर्षे भरतखण्डे दण्डकारण्ये गोदावर्याः मेरुदक्षिणे तीरे चादिवान्तिके बौद्धावतारे रामक्षेत्रेऽस्मिन् वर्तमाने व्यवहारिके चान्दमानेन प्रभवादिशेषितमन्त्राणां मध्ये श्रीक्रोधी नामसंवत्सरस्य उत्तरायणे शेषऋतो पाल्गुणमासे शुक्लपक्षे दशम्यां शुभतवातरः वासरस्थो स्थिरवातरयुक्तायां शुभनक्षत्र शुभयोग शुभवर्ण एवं गुणविशेषं चायाम् अस्यां यजमानस्यानां वेङ्कटेशानां न्याः वेङ्कटेशतने वेङ्कटेशानां न्याः रोहिणी नक्षत्रे वृषभराजो जातस्य धर्मकान्तायाः जयलक्ष्मी उत्तराषाढा नक्षत्रे मकरराजो जातस्य मक्लश्रेली चित्ता नक्षत्रे कन्याराजो जातस्य श्रवण नक्षत्रे मकरराजो जातायाः कृत्तिका नक्षत्रे मेषराजो जातस्य शतभिषा नक्षत्रे कुम्भराजो जातायाः सुदीक्षा शतभिषा नक्षत्रे कुम्भराजो जातस्य लिखित भरणी नक्षत्रे मेषराजो जातायाः अशना क्षेमस्थैर्या विद्या वीर्यावयायुः आरोग्यैश्वर्याभिर्दत्तं धर्मार्थ काममोक्ष चतुर्विध फलपुरुषार्थ सिद्ध्यर्थं नूतन भूमि पूजा काले सर्वोपद्रव निवारण्यार्थम् आवाहितानां श्रीमन् कुलदेवताभ्यो नमः. ನಿಮ್ಮ ದೇವರು ಯಾವುದು? ಮಳಲಿಯಮ್ಮ. ಗಂಡ ದೇವರು ಬೀರ್ಲಿಂಗೇಶ್ವರ ಸ್ವಾಮಿ ದೇವತಾ ಸಹಿತ ಮಳಲಿಯಮ್ಮನಾಂ ಯಾಹ सर्वोपद्रवनिवारणार्थं भूमि पूजा काले नूतन गृह निर्माण काले भूमि पूजा काले सर्वोपद्रवनार्थम् आवाहितानां एते वृक्षादि देवताभ्यो नमः. कल्पोक्त ಅಮ್ಮ ಇದನ್ನ ಇಡಿ ಅಮ್ಮ. ईशान्य दिक्पालकादि देवताभ्यो नमः. ईशान्य दिक्पालक यजमानः तन्धेनाथं अमृतात् मृत्युमे स्वाहा. ओम नमो भगवते मृत्युंजय. ಬನ್ನಿ ಅಣ್ಣ, ಒಂದೊಂದು ಏಟ್ ಹೊಡ್ಕೊಂಡ್ ಬನ್ನಿ. ಬಲಗೈ ಹಿಡ್ಕೊಳ್ಳಿ. ಯಾಕೆ ಒಂದೊಂದು ಏಟ್ ಹೊಡಿರಿ ಮಧ್ಯ ಜಾಸ್ತಿನೇ ಕುಡ್ಕೊಂಡು ಹೋಗಿ ಒಂದೇ ರೌಂಡ್. ಇಲ್ಲ, ಎಲ್ಲಾರನು ಮಾಡ್ತಾ ಇದ್ದೀನಿ. ಅಲ್ಲೆಲ್ಲಾನು ಮುಗಿಸ್ಬಿಡು. ಅವ್ರು ಬಂತಾರೆ ಹೇಳ್ಕತ್ತಾರೆ, ಬೇಗ ಮನೆ ಆದ್ರೂ ಸಾಕು. ಬನ್ನಿ ನೀವು. ಕ್ಷೀರೋದಾರ್ಣವ ಸಂಭೂತ ಮತ್ತೆ ಗೋತ ಸಮದ್ವಾತ ಶಿವಪ್ರಸಾದನಾಥ ಹಾಲು ತುಪ್ಪ ಹಿಡ್ಕಡಿ. ನಿಮ್ಮ ಮನೆಯವ್ರು ಕರೀರಿ. ಗಂಗೆ ಜಮನೆ ಜೈವ ಗೋದಾವರಿ ಅಲ್ಲ, ಲೇಟು ಜನಃ ಜಲೇನಂ ಸಮೃದ್ಧಿ. ನೀರು ಈಶಾನ್ಯ ಮೂಲೆಯಲ್ಲಿ ಜಾಸ್ತಿ ಇರ್ಬೇಕಂತ ಯಾವಾಗಲೂ. ಇದನ್ನ ಅದರೊಳಗೆ ಹಾಕ್ಬಿಡಿ. ನವರತ್ನಾನಿ ನಿಧಾಯ. ಆಯ್ತಾ? ಬನ್ನಿ ಗುರು. ಹೇಳ್ಬೇಕಂತೆ ಬೇಗ ಮನೆ ಆಗ್ಲಿ ಅಂತ. ನೋಡಿ, ಈಶಾನ್ಯ ಮೂಲೆ ನೋಡ್ಬಿಡಿ. ಪವಿತ್ರ ಅಣ್ಣ, ಪವಿತ್ರ ಕೈಯಲ್ಲಿರೋ ದರ್ಬೆ ಬಿಚ್ಚಿ.
ಹಾಗೆ ಆಯೆ ಪೂಜೆ ಎಲ್ಲ ಮುಗಿದ್ಮೇಲೆ ಪ್ರಸಾದ ಕೂಡ ಕೊಟ್ವಿ. ಹಾಗೆ ನಮ್ಮ ಅಪ್ಪಾಜಿ ನಮ್ಮಮ್ಮ ನಮ್ಮ ಅಕ್ಕನ ಮಗ ಮುದ್ದನ್ನು ಕೂಡ ಕರ್ಕೊಬಂದಿದ್ರು. ಎಲ್ಲ ತಂಗಿದಿರ್ಗೂ ಅವ್ರ ಅಕ್ಕನ ಮಗನೇ ಮೊದಲನೇ ಮಗು ಆಗಿರ್ತಾನೆ. ಅವನು ಪ್ರೀತಿಯಿಂದ ಚಿಕ್ಕಿ ಅಂತ ಕರೆಯೋದನ್ನ ಕೇಳೋಕ್ಕೆ ಒಂಥರ ಖುಷಿ ಆಗುತ್ತೆ. ನಿಮಗೂ ಕೂಡ ಹೀಗೆ ಅನಿಸುತ್ತಾ ಕಮೆಂಟ್ ಮಾಡಿ. ಇವರೆಲ್ಲ ಸಾಗರ್ ಅವರ ಚಿಕ್ಕಪ್ಪನ ಮಕ್ಕಳು. ವಿಡಿಯೋ ಮಾಡ್ಕೋಬೇಕಾದ್ರೆ ನನ್ನ ವಿಡಿಯೋ ಮಾಡ್ಕೋಬೇಡಿ ಅಂತೆಲ್ಲ ಫೇಸ್ ಮುಚ್ಕೊಂಡು ಕೂತಿದ್ರು. ಆದ್ರೂ ಒಂದು ವಿಡಿಯೋ ಕ್ಲಿಪ್ ಇರಲಿ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆ ಎಲ್ಲರೂ ಜೊತೆಲಿ ಕೂತ್ಕೊಂಡು ಮಾತಾಡ್ತಾ ಕೂತಿದ್ವಿ. ಹಾಗೆ ನಮ್ಮೂರ ಪಕ್ಕ ಬರ್ಗೂರ್ ಅಂತ ಇದೆ. ಅಲ್ಲಿ ಹಾಸನ್ಗೆನೆ ಫೇಮಸ್ ಪಕೋಡ ಹಾಕೋದ್ರಲ್ಲಿ. ಅದಕ್ಕೆ ಪಕೋಡ ತಿನ್ನೋಣ ಅಂತ ನಾವೆಲ್ಲ ಹೋಗಿದ್ವಿ. ಪಕೋಡ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಸನಲ್ಲಿ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ರಿಗೂ ಗೊತ್ತಿರುತ್ತೆ ಬರ್ಗೂರಲ್ಲಿ ಫೇಮಸ್ ಅಂತ ಅಂದರೆ ಪಕೋಡ. ನಾವು ಬರ್ಗೂರ್ ರೋಡಲ್ಲಿ ಓಡಾಡ್ತಿದ್ರೆ ಸಾಕು ನಮಗೆ ಪಕೋಡದು ಸ್ಮೆಲ್ ಗಮ್ಮನ್ನ ಸ್ಮೆಲ್ ಬರುತ್ತೆ. ಯಾರ್ಯಾರು ಬರ್ಗೂರ್ ಪಕೋಡನ ತಿಂದಿದ್ದೀರಾ ಕಮೆಂಟ್ ಮಾಡಿ. ನಾಗರಾಜ ಅಂತ. ಎಷ್ಟು ವರ್ಷದಿಂದ ಇದು ಪಕೋಡ ಹಾಕ್ತಾ ಇದ್ದೀರಾ? 20 ವರ್ಷದಿಂದ. ಇವರು ಈ ಅಂಗಡಿನ ಸ್ಟಾರ್ಟ್ ಮಾಡಿ 50 ವರ್ಷ ಆಗಿದೆ. ಆದರೆ 20 ವರ್ಷದಿಂದ ಪಕೋಡ ಹಾಕ್ತಾ ಇದ್ದಾರೆ. ತಾತ ಮತ್ತು ಮೊಮ್ಮಗ ಸೇರಿಕೊಂಡು ಪಕೋಡ ಹಾಕ್ತಾ ಇದ್ದಾರೆ. ಇವರು ಅಂಗಡಿನ ಸ್ಟಾರ್ಟ್ ಮಾಡಿದಾಗ ಯಾವ ರೀತಿ ಇತ್ತು ಅದೇ ರೀತಿ ಇವಾಗಲೂ ಕೂಡ ಅಂಗಡಿ ಇದೆ. ಸ್ವಲ್ಪನೂ ಕೂಡ ಅವರು ಏನು ಕೂಡ ಚೇಂಜ್ ಮಾಡಿಲ್ಲ. ಹಾಗೆ ಬರ್ಗೂರ್ ಪಕೋಡದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ಬಿಸಿ ತಿನ್ನೋದಕ್ಕಿಂತ ಆರೋಗ್ಯರ ಪಕೋಡ ತಿಂದರೆ ಅಂತೂ ಇನ್ನೂ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಸಪೋರ್ಟ್ ಮಾಡಿ.